ನೋಡಿ, ಒಂದು ಸ್ಟೋರಿಯಲ್ಲಿ ಎರಡು ಫೇಸ್ ಇರುತ್ತೆ. ಎರಡೂ ಕಡೆ ಸ್ಟೋರಿನ ನಾವು ಕೇಳಬೇಕು, ಸುಮ್ಮನೆ ಒಂದು ಜಡ್ಜ್ಮೆಂಟಿಗೆ ಬರಬಾರ್ದು. ಇಲ್ಲಾಗಿದ್ದು ಕೂಡ ಅದೇ. ಪೊಲೀಸರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸಂತ್ರಸ್ತ ಯುವತಿ ನೀಡಿರುವಂತಹ ದೂರು ಕಾಕಿ ತನಿಖೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಬೆಳಕಿಗೆ ಬರುವಂತೆ ಮಾಡಿದೆ. ಏನಂತೂ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇದೇ ಯುವತಿ ಇದೇ ರೀತಿ ಮತ್ತೊಬ್ಬ ಯುವಕನ ವಿರುದ್ಧವೂ ಕೂಡ 2023ರಲ್ಲಿ ದೂರನ್ನು ನೀಡಿದ್ಲಂತೆ ಯುವತಿ. ಅಲ್ಲಿ ಕರೆಕ್ಟಾಗಿ 1 ವರ್ಷ ಮದುವೆ ಆಗೋದಾಗೆ ನಂಬಿಸಿ ಅತ್ಯಾಚಾರ ಮಾಡಿರೋದಾಗಿ ದೂರು ನೀಡಿದ್ಲು. ಅದು ಕೂಡ ಇದೇ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಂತ ಇದೇ ಯುವತಿ. ಸದ್ಯ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆನ ನಡೆಸ್ತಾ ಇದ್ದಾರೆ ಮಡಿವಾಳ ಪೊಲೀಸ್. ನಾನು ಆಗ್ಲೇ ಹೇಳ್ತಿದ್ದೆ, ಬಹಳ ಎಚ್ಚರಿಕೆಯಿಂದ ಇರಬೇಕು ಹುಡುಗಿಯರು ಮತ್ತು ಹುಡುಗರು ಅಂತ. ನೋಡಿ, ಇದೇ ಹುಡುಗಿ 2023 1 ವರ್ಷದ ಹಿಂದೆ ಇದೇ ಥರ ಸೇಮ್ ಅತ್ಯಾಚಾರ ಆಗಿದೆ, ಮದುವೆ ಆಗಿ ನಂಬಿಸಿದ, ಮೋಸ ಮಾಡ್ದ ಅಂತ 2023ನಲ್ಲಿ ಇನ್ನೊಬ್ಬ ಹುಡುಗನ ಮೇಲೆ ದೂರು ಕೊಟ್ಟಿದ್ಲು. ಈಗ 2024 ಕಳೆದು ಇನ್ನೇನು 25ಕ್ಕೆ ಬರಬೇಕು. ಈಗ ಇನ್ನೊಂದು ದೂರು ಏನು ಅಂತಂದರೆ, ಇವ್ನು ನನಗೆ ಮೋಸ ಮಾಡ್ದ ಅಂತ ಇನ್ನೊಂದು ಹುಡುಗನ ಹೆಸರನ್ನು ಕೊಡಲಾಗಿದೆ. ಒಬ್ಬರು ಒಂದ್ಸತಿ ಯಾಮಾರ್ತಾರೆ, ಪದೇ ಪದೇ ಯಾಮಾರ್ತಿರ್ತಾರೆ ಅಂತಂದರೆ ಏನೋ ಒಂದು ಡೌಟ್ ಬರುತ್ತೆ. ಈ ಡೌಟು ಪೊಲೀಸರಿಗೂ ಕೂಡ ಬಂದಿದೆ. ಅದರಲ್ಲೂ ಹೆಣ್ಣು ಮಕ್ಕಳು ಎಲ್ಲೋ ಒಂದ್ಸತಿ ಕಾಲು ಜಾರ್ತಾರೆ ಅಂತಾರೆ, ಅದಾದ್ಮೇಲೆ ಎಚ್ಚೆತ್ಕೊಳ್ಬಿಡ್ತಾರೆ ಅಂತಲೂ ಅಂತಾರೆ. ಸೊ ಈಗ ನೋಡಿದ್ರೆ ಈ ಹುಡುಗಿ 2 ಬಾರಿ ಕಂಪ್ಲೇಂಟನ್ನು ಕೊಟ್ಟಿರೋದು ನೋಡ್ತಾ ಇದ್ರೆ, 2 ಬಾರಿ ಯಾಮಾರಿ, 2 ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ